ಓಕೆ. ಈಗ ಇನ್ನೊಂದು ಪಾಯಿಂಟ್ ಆಡ್ ಮಾಡಕ್ಕೆ ಅಥವಾ ಕೇಳಕ್ಕೆ ಇಷ್ಟಪಡ್ತೀನಿ. ಹುಡುಗ ಹುಡುಗ, ಹುಡುಗಿ ಹುಡುಗಿ, ಸೆಕ್ಸ್ ಅನ್ನೋದು ಅನ್ಯಾಚುರಲ್ ಅನ್ನೋಂಥ ನಮ್ಮ ಇಂಡಿಯನ್ ಮನಸ್ಥಿತಿ. ಅದರಲ್ಲಿ Okay. ಇನ್ನೊಂದು ಏನಂತಂದ್ರೆ ಈ ಈ ಹುಡುಗ ಹುಡುಗ ಸೆಕ್ಸ್ ಮಾಡೋದ್ರಿಂದ, ಹುಡುಗಿ ಹುಡುಗಿ ಸೆಕ್ಸ್ ಮಾಡೋದ್ರಿಂದ ಹೆಲ್ತ್ ಇಶ್ಯೂಸ್ ಅಥವಾ ಹೆಲ್ತ್ ಪ್ರಾಬ್ಲಮ್ ಏನಾದ್ರು ಬರುತ್ತಾ ಅಂತ? ನೋ, ಡೆಫಿನೆಟ್ಲಿ ನಾಟ್. ಅಟ್ಲೀಸ್ಟ್ ನನಗೆ ಎಷ್ಟು ವರ್ಷ ಆಯಿತು, 6 ವರ್ಷ ಆಯಿತು. ದೇರ್ಸ್ ಬಿನ್ ನೋ ಹೆಲ್ತ್ ಇಶ್ಯೂಸ್. ಸೊ ನೋಬಡಿ ಗೆಟ್ಸ್ ಎನಿ ಹೆಲ್ತ್ ಇಶ್ಯೂಸ್ ಥ್ರೂ ದ್ಯಾಟ್. ಸೊ ಬೇಸಿಕಲಿ that's not a thing that ever happens. ಆ ಥರ ಏನಿರಲ್ಲ. ಆ ಥರ ಏನಿರಲ್ಲ. ಅಲ್ಲ, ಇದು ಪ್ರಕೃತಿ ವಿರೋಧಿ ಅಂತಾರಲ್ಲ, ಅದಕ್ಕೆ ಇಲ್ಲ, ಅದರಲ್ಲಿ ಏನು ಲಾಜಿಕೇ ಇಲ್ಲ. ಏನೂ ಆಗೋದಿಲ್ಲ, ಏನೂ ಆಗಲ್ಲ. ಈಗ ಸೊ ಎಷ್ಟೋ ವರ್ಷದಿಂದ, ಸೊ ಬೇಸಿಕಲಿ ಇವಾಗ ನನ್ನ ವಿಷಯ ನಾನು ಹೇಳ್ತಾ ಇರೋದು 5-6 years. ಬಟ್ ಡಚ್ ಪ್ರೈಮ್ ಮಿನಿಸ್ಟರ್ ಆಗಿರಲಿ, ಮತ್ತೆ ಮಾನ್ವೇಂದ್ರ ಸಿಂಗ್ ಗೋಹಿಲ್ ಅಂತ ರಾಜಸ್ಥಾನಲ್ಲಿ ಇರೋ ಕಿಂಗು, ಇಂಡಿಯಾ ಓಲ್ಡೆಸ್ಟ್, ಅವ್ರು ಇವಾಗ 60 ವರ್ಷ ಆಗಿರ್ಬೋದು. ಅವರು ಗೇನೆ, ಅವರು ಫಾರಿನ್ ಪಾರ್ಟ್ನರ್ ಇದ್ದಾರೆ. ಸೊ ಎಷ್ಟು ವರ್ಷದಿಂದ ಹೆಲ್ದಿ ಆಗಿದ್ದಾರೆ, ಒಳ್ಳೆ ಸೆಕ್ಸ್ ಲೈಫ್ ಬದುಕ್ತಾ ಇದ್ದಾರೆ. ಸೊ ದೇರ್ ಇಸ್ ನೋ ಹೆಲ್ತ್ ರಿಸ್ಕ್ ಡ್ಯೂ ಟು ದ್ಯಾಟ್. ಓಕೆ. ಈಗ ಮನೆಯವರು, ನಿಮ್ ಗೇ ಸರ್ಕಲ್ ಅವ್ರ ಮನೆಗೆ ಬರ್ತಾ ಇರ್ತಾರ, ಹೋಗ್ತಿರ್ತಾರ? ಹೌದು, ನಮ್ಮ ಫ್ಯಾಮಿಲಿ ಟ್ರೀಟ್ಮೆಂಟ್ ಹೆಂಗಿರುತ್ತೆ ಅಂತ? ನಮ್ಮನೇಲಿ ದೇರ್ ಇಸ್ ವೆರಿ ವೆಲ್ ಅಕ್ಸೆಪ್ಟೆನ್ಸ್. ಅಂಡ್ ಯಾಕಂದ್ರೆ ಏನು ಡಿಫ್ರೆನ್ಸ್ ಅನ್ಸಲ್ಲ ಅಲ್ವಾ. ಇವಾಗ ನಾನು ನಿಮಗೆ ಮೀಟ್ ಆಗ್ತಾ ಇದ್ದೆ, ನಿಮಗೇನು ಅನಿಸ್ತಾ ಇದೆ, ನಾವು ಆಸ್ ಅ ಗೇ ಪರ್ಸನ್ ನೀವು ಮೀಟ್ ಆಗ್ತಾ ಇದ್ದೀರಾ. ಇಟ್ ಇಸ್ ಆಸ್ ಯೂಶುವಲ್ ಆಸ್ ಯು ಮೀಟ್ ಎನಿಬಡಿ. ಆ ಥರನೇ. ಸೊ ನನ್ನ ಮನೆಯಲ್ಲಿ ಐ ಥಿಂಕ್ ಐ ಹ್ಯಾವ್ ಓನ್ಲಿ ಗೇ ಫ್ರೆಂಡ್ಸ್. ಮೋಸ್ಟ್ಲಿ ಅ ಲಾಟ್ ಆಫ್ ಗೇ ಫ್ರೆಂಡ್ಸ್ ಓನ್ಲಿ ಮೀಟ್ ಮೀ, ಬಿಕಾಸ್ ಬೇರೆಯವರೆಲ್ಲ ಮದುವೆ ಆಗಿ ಮಕ್ಕಳು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಇವಾಗ ನನ್ನ ಜೊತೆ ಟೈಮ್ ಪಾಸ್ ಮಾಡೋದೆಲ್ಲ ನನ್ನ ಗೇ ಫ್ರೆಂಡ್ಸೇ. ಓಕೆ, ನಿಮ್ಮ ಜೊತೆ? ಹೌದು. ಓಕೆ. ಸೊ ಮನೇಲಿ ಬರ್ತಾರೆ, ನಮ್ಮ ಪೇರೆಂಟ್ಸ್ ಕೂಡ ತುಂಬಾ ಕಂಫರ್ಟೇಬಲ್ ಇದ್ದಾರೆ. ತುಂಬಾ ಜನ ನನ್ಕಿಂತ ಜಾಸ್ತಿ ನಮ್ಮ ಅಮ್ಮನ ಜೊತೆ ಮಾತಾಡೋರು ಇದ್ದಾರೆ. ಸೊ ನೀವು ಗೇ ಅಂತ ಗೊತ್ತಾದ್ಮೇಲೆ ನಿಮ್ಮ ಬೆಸ್ಟ್ ಫ್ರೆಂಡ್ಸ್ ಆಗಿದ್ದಂಥವ್ರು ಅಥವಾ ಫ್ರೆಂಡ್ಸ್ ತುಂಬಾ ಕ್ಲೋಸ್ ಆಗಿದ್ದಂಥವ್ರು ಯಾರಾದ್ರು ಬಿಟ್ಟೋಗಿದ್ದುಂಟಾ ಅಂತ? ಓ ಇಲ್ಲ, ದಟ್ಸ್ ದ ಬೆಸ್ಟ್ ಥಿಂಗ್. ಐ ಥಿಂಕ್ ನನ್ನ ಫ್ರೆಂಡ್ಸ್ ಅಲ್ಲಿ ಎಲ್ಲರದಲ್ಲೂ ಮೆಚುರಿಟಿ ಇದೆ, ಪ್ರೀತಿ ಕೂಡ ಇದೆ, ಅಂಡರ್ಸ್ಟ್ಯಾಂಡಿಂಗ್ ಕೂಡ ಇದೆ. ಆ್ಯಂಡ್ ಇನ್ನೊಂದು ಏನು ಅಡ್ವಾಂಟೇಜ್ ಅಂದರೆ, ಸಿ ಆಸ್ ಅ ಗೇ ಪರ್ಸನ್ ಇದು ಕೂಡ ನಿಜ, ನೀವು ನಿಮ್ಮ ಸರ್ಕಲ್ನ ಬೇಸಿಕ್ ಜನರಿಗಿಂತ ಸ್ವಲ್ಪ ಅಪ್ ಮಾಡ್ಕೊಳ್ಳೇಬೇಕಾಗತ್ತೆ. ಅಂದ್ರೆ ನನಗೆ ಆ ತೊಂದರೆ ಆಗಲಿಲ್ಲ, ಯಾಕಂದ್ರೆ ನನ್ನ ಮೋಸ್ಟ್ ಫ್ರೆಂಡ್ಸ್ ಚಾರ್ಟರ್ಡ್ ಅಕೌಂಟೆಂಟ್ಸು. ಅವರೆಲ್ಲ ಕಾರ್ಪೊರೇಟ್ಸಲ್ಲಿ ಕೆಲಸ ಮಾಡೋದು. ನೀವು ಇನ್ಫೋಸಿಸ್ ಇರಲಿ, TCS ಇರಲಿ, ಆಕ್ಸೆಂಚರ್, ಎಷ್ಟೋ ಹಲವಾರು ಕಂಪ್ನಿ, ಎಲ್ಲ ಮಲ್ಟಿನ್ಯಾಷನಲ್ ಕಂಪ್ನೀಸಲ್ಲಿ ಇದ್ರ ಬಗ್ಗೆ ಎಜುಕೇಷನ್ ಇದೆ. ಇದ್ರ ಬಗ್ಗೆ ಯಾರಾದರೂ ಭೇದ ಭಾವ ಮಾಡೋದು, ಒಳ್ಳೆತನದಲ್ಲಿ ಮಾತಾಡಲ್ಲ ಅಂದರೆ ಅದ್ರ ಬಗ್ಗೆ ರೂಲ್ಸ್ ಇದೆ ಆಫೀಸಲ್ಲಿ. ಸೊ ಅದ್ರ ಪ್ರಕಾರದಿಂದ ಆಫೀಸಲ್ಲಿ ಎಜುಕೇಷನ್ ಇದೆ, ರೆಸ್ಪೆಕ್ಟ್ ಇದೆ. ಪೀಪಲ್ ಹ್ಯಾವ್ ಟು ಟ್ರೀಟ್ ಯು ರೈಟ್. ಇಫ್ ದೇ ಡಿಸ್ರೆಸ್ಪೆಕ್ಟ್ ಯು, ದೇರ್ ವಿಲ್ ಬಿ ಆಕ್ಷನ್ಸ್ ಅಗೇನ್ಸ್ಟ್ ದೆಮ್. ಓಕೆ. ಈ ಸೋಷಿಯಲ್ ಮೀಡಿಯಾ ಇತ್ತೀಚೆಗೆ ಟೆಕ್ನಾಲಜಿ ದಿನೇ ದಿನೇ ಬೆಳೀತಾ ಇರೋದ್ರಿಂದ ಸೋಷಿಯಲ್ ಮೀಡಿಯಾನು ಕೂಡ ಟ್ರೆಂಡ್ ಅನ್ನು ಪಡ್ಕೊಳ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈಗ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ವಾಟ್ಸಪ್, ಫೇಸ್ಬುಕ್ ತರಾನೇ ಒಂದಷ್ಟು ಡೇಟಿಂಗ್ ಆ್ಯಪ್ಸ್ ಕೂಡ ಬರುತ್ತೆ. ಸೊ ನಿಮ್ಗೆ ಆ ಥರದ್ದು ಏನಾದ್ರು ಡೇಟಿಂಗ್ ಆ್ಯಪ್ಸ್ ಏನಾದ್ರು ನಾಲೆಡ್ಜ್ ಇದೆಯಾ ಅಂತ? ತುಂಬಾ. ಇವಾಗ ಎಲ್ಲ ಡೇಟಿಂಗ್ ಆ್ಯಪ್ಸಲ್ಲಿ ಹುಡುಗ ಇಷ್ಟಪಡೋದು ಇದ್ದೇ ಇದೆ. ನೀವು ಟಿಂಡರ್ ಆ್ಯಡ್ ನೋಡಿ, ಬಂಬಲ್ ಆ್ಯಡ್ ನೋಡಿ, ಎಲ್ಲ ಆ್ಯಡಲ್ಲಿ ಕೂಡ LGBTQI ಬಗ್ಗೆ ರೆಪ್ರೆಸೆಂಟೇಷನ್ ಇದ್ದೇ ಇರುತ್ತೆ. ಸೊ ಎಲ್ಲ ಡೇಟಿಂಗ್ ಆ್ಯಪ್ಸ್ ವಿಚ್ ಆರ್ ಅವೈಲೇಬಲ್ ಫಾರ್ ಸ್ಟ್ರೇಟ್ಸ್ ಆರ್ ಅವೈಲೇಬಲ್ ಫಾರ್ ಗೇ ಪೀಪಲ್, ಲೆಸ್ಬಿಯನ್ಸ್, ಎವ್ರಿವನ್. ಅದಕ್ಕೆ ಸಪರೇಟ್ ಇರುತ್ತೆ? ಸೆಪರೇಟ್ ಅಂದ್ರೆ ನೀವು ಟಿಂಡರ್ ಅಲ್ಲಿ ಹೋದಾಗ ಐ ಆಮ್ ಇಂಟ್ರೆಸ್ಟೆಡ್ ಇನ್ ವಿಮೆನ್ ಅಂತ ನೀವು ಕ್ಲಿಕ್ ಮಾಡಿದ್ರೆ, ನಾನು ಐ ಆಮ್ ಇಂಟ್ರೆಸ್ಟೆಡ್ ಇನ್ ಮ್ಯಾನ್ ಅಂತ ಕ್ಲಿಕ್ ಮಾಡ್ತೀನಿ ಅಷ್ಟೇ. ಅದ್ರಲ್ಲಿ ನೀವು ಡಿಪೆಂಡ್ಸ್ ಅದರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳುವಂಥದ್ದು? ಹೌದು. ಸೊ ಟಿಂಡರ್, ಬಂಬಲ್, ಹಿಂಜ್, ಎಲ್ಲದರಲ್ಲೂ. ಹಿಂಜ್ ಗೊತ್ತಿಲ್ಲ, ಟಿಂಡರ್, ಬಂಬಲ್ ಅಂತೂ ಫಾರ್ ಶ್ಯೂರ್. ಹೌದು. ಸೊ ನೆಕ್ಸ್ಟ್ ಏನು ಬೇಕು ನಿಮಗೆ ಅಂತ? I think a better world where I don't have to give this interview just because I'm gay, where I see people are respected for their accomplishments, for their kind behavior, instead of them liking a man or a woman. ಇವಾಗ ನಾವು ಸ್ಟ್ರೇಟ್ ಹುಡುಗರಿಗೆ ನಾರ್ಮಲ್ ರೆಸ್ಪೆಕ್ಟ್ ಇದೆ, ಯಾಕೆ ಅವ್ನಿಗೆ ಹುಡುಗಿಯವ್ರು ಇಷ್ಟ ಅಂತ. ಸೊ ನಿಮ್ಮ ಹತ್ರ ಒಂದೇ ರೀಸನ್ ಇರೋದು, ನನ್ನ ಹುಡುಗರು ಇಷ್ಟ ಅಂತ ಇಲ್ಲ ಅಂತ ನೀವು ಡಿಸ್ರೆಸ್ಪೆಕ್ಟ್ ಮಾಡ್ತೀರಾ ನನಗೆ. ಆ ಯೋಚನೆ ಚೇಂಜ್ ಆಗಬೇಕು ವರ್ಲ್ಡಲ್ಲಿ. ಐ ಥಿಂಕ್ ಅದೇ ನನ್ನ ಕೋರಿಕೆ ಜನರಿಂದ ಕೂಡ. ಜನರನ್ನ ಮನಸ್ಸು ನೋಡಿ, ಅವ್ರು ನಿಮ್ಮ ಜೊತೆ ಹೇಗೆ ಬಿಹೇವ್ ಮಾಡ್ತಾರೆ ಅದನ್ನ ನೋಡಿ, ಜಸ್ಟ್ ಬಿಕಾಸ್ ಅವರಿಗೆ ಹುಡುಗ ಇಷ್ಟನೋ ಹುಡುಗಿ ಇಷ್ಟ ಅದ್ರ ಬೇಸಿಸ್ ನೀವು ಅವ್ರ ಬಗ್ಗೆ ಯಾವುದೇ ಥರ ಯೋಚನೆ ಮಾಡೋದು, ಅವ್ರನ್ನ ಡಿಸ್ರೆಸ್ಪೆಕ್ಟ್ ಮಾಡೋದು, ಈ ಯೋಚನೆ ಚೇಂಜ್ ಆಗಬೇಕು. ಈ ರೇಷನ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ವೋಟರ್ ID ಆಗಿರ್ಬೋದು, ಸಾಕಷ್ಟು ದಿನಗಳಿಂದನೂ ಕೂಡ ಟ್ರಾನ್ಸ್ಜೆಂಡರು ಕೂಡ ಕೇಳ್ಕೊಂತಾನೆ ಬಂದಿದ್ದಾರೆ. ನಮಗೂ ಕೂಡ ಸಮಾಜದಲ್ಲಿ ಸಾಕಷ್ಟು ಸವಲತ್ತುಗಳು ಬೇಕು ಅನ್ನೋವಂಥದ್ದಾಗಿರ್ಬೋದು, ಟೀಕೆಗೆ ಒಳಗಾಗ್ತಿದ್ದೀವಿ ಅನ್ನೋವಂಥದ್ದಾಗಿರ್ಬೋದು ಕೇಳಿಬರ್ತಾನೆ ಇದೆ. ಸೊ ನಿಮ್ಗಳಿಗೂ ಕೂಡ ಆ ಥರದ್ದೇನಾದರೂ ಫೆಸಿಲಿಟೀಸ್ ಬೇಕು ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಬೇಡಿಕೆ ಇಡುವಂಥದ್ದು ಏನಾದರೂ ಇದೆಯಾ ಅಂತ? ಇಲ್ಲ. ಸೊ ಇವಾಗ ಹೇಗಿದೆ ಅಂದರೆ, ಇದರಲ್ಲಿ 2 ವಿಷಯ ಇದೆ. LGBTQI ಅಲ್ಲಿ ಒಂದು ಜೆಂಡರ್, ಲೈಂಗಿಕತೆ ಮೇಲೆ, ಇನ್ನೊಂದು ಭಾಗ ಇರೋದು
ಸೆಕ್ಷುವಾಲಿಟಿ ಅಂದರೆ ಅಟ್ರಾಕ್ಷನ್ ಬೇಸ್ಡು. ಸೊ ಟ್ರಾನ್ಸ್ಜೆಂಡರ್, ಇಂಟರ್ಸೆಕ್ಸ್ ಇವೆಲ್ಲ ಕೇಸಲ್ಲಿ ದೀಸ್ ಆರ್ ಮ್ಯಾಟರ್ ಆಫ್ ಜೆಂಡರ್. ಇವ್ರನ್ನ ಹೋಮೋಸೆಕ್ಷುವಲ್ ಹೇಳೋದು ತುಂಬ ರಾಂಗ್. ಯಾಕಂದರೆ ಇದು ಜಸ್ಟ್ ಬಯೋಲಾಜಿಕಲ್ ಏನು ಅಂದರೆ ದೇ ಆರ್ ಬಾರ್ನ್ ವಿತ್ ಅ ಮೇಲ್ ಜೆನಿಟಲ್ ವೇರ್ ದೇ ಆರ್ ವಿಮೆನ್ ಆ್ಯಕ್ಚುಲಿ. And they are pretty much like heterosexuals because our transgender women likes a man. So women liking a man is as good as a straight relationship. But yes, so our identity related ತುಂಬಾ ಜನ ಇಶ್ಯೂಸ್ ಮಾಡ್ತಾರೆ, ಅವ್ರಿಗೆ ತುಂಬಾ ರೀತಿಯ ಡಿಫಿಕಲ್ಟಿ ಇರುತ್ತೆ. ಆ ಸಿಮಿಲರ್ ಡಿಫಿಕಲ್ಟೀಸ್ ಗೇಸ್ ಆ್ಯಂಡ್ ಲೆಸ್ಬಿಯನ್ಸ್ಗೆ ಇರಲ್ಲ, ಯಾಕಂದರೆ ನಾವು ನಮ್ಮ ರೆಗ್ಯುಲರ್ ಲೈಫಲ್ಲಿ ಆ ಥರ ಚಾಲೆಂಜಸ್ ಫೇಸ್ ಮಾಡಲ್ಲ. ಸೊ ಟ್ರಾನ್ಸ್ಜೆಂಡರ್ ಲೈಫ್ ತುಂಬ ಡಿಫಿಕಲ್ಟ್ ಇರುತ್ತೆ. ಆ್ಯಂಡ್ ಅದಕ್ಕೂ ಕಾರಣ ಪೇರೆಂಟ್ಸ್ ನಾನ್ ಅಕ್ಸೆಪ್ಟೆನ್ಸ್. ಇವಾಗ ಎಷ್ಟೋ ಟ್ರಾನ್ಸ್ಜೆಂಡರ್ ಇದ್ದಾರೆ. ತ್ರಿನೇತ್ರ ಹಾಲ್ದಾರ್ ಅಂತ ಹೆಸರು ಕೇಳಿದ್ದೀರಾ? ಅವರು ನಮ್ಮ ಮಂಗಳೂರು ಹತ್ರ ಯಾವುದೂರಿದೆ, ಮಣಿಪಾಲಲ್ಲಿ ಸರ್ಜನ್ ಆಗಿದ್ದಾರೆ. ಅವರು ಅವರ ಟೀನೇಜ್ ಲೈಫ್ ತನಕ ಹುಡುಗನ ಬದುಕಿದ್ರು, ಬಟ್ ಅವರ ಮನಸ್ಸು ಹುಡುಗಿದಿತ್ತು. ಅವರ ಪೇರೆಂಟ್ಸ್ ಸಪೋರ್ಟಿವ್ ಇರೋದ್ರಿಂದ ಇವತ್ತು ಅವರು ವೆಬ್ ಸೀರೀಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಸಕ್ಸಸ್ಫುಲ್ ಸರ್ಜನ್ ಆ್ಯಂಡ್ ಶಿ ಲುಕ್ಸ್ ಅ ಬ್ಯೂಟಿಫುಲ್ ವುಮೆನ್. ಇಟ್ ವಾಸ್ ಆಲ್ ಪಾಸಿಬಲ್ ಯಾಕಂದರೆ ಅವ್ರ ಪೇರೆಂಟ್ಸ್ ಸಪೋರ್ಟಿವ್ ಇದ್ದಾರೆ. ತುಂಬ ಜನ ಟ್ರಾನ್ಸ್ಜೆಂಡರ್ ಪೇರೆಂಟ್ಸು ಮಕ್ಕಳನ್ನ ರಿಜೆಕ್ಟ್ ಮಾಡಿಬಿಡ್ತಾರೆ, ಅವ್ರಿಗೆ ಎಜುಕೇಷನ್ ಕೊಡಲ್ಲ. ಅವಾಗ ಅವ್ರ ಪಾಪ ಸಿಗ್ನಲಲ್ಲಿ ಬೇಡ್ಕೊಳೋದು. ಎಷ್ಟೋ ಶ್ರೀಮಂತರುಗಳ ಮನೆಯಿಂದ ಬರ್ತಾರೆ, ಆದರೆ ನನಗೆ ಅವರಂಥ ಅಪ್ಪ ಅಮ್ಮನ ಮೇಲೆ ಚೂರು ರೆಸ್ಪೆಕ್ಟ್ ಇಲ್ಲ ನನಗೆ ಅಂತ ಅಪ್ಪ ಅಮ್ಮನ ಮೇಲೆ. ಅವರು ತಮ್ಮ ಮಕ್ಕಳು ಟ್ರಾನ್ಸ್ಜೆಂಡರ್ ಆಗಿ ಹುಟ್ಟಿರೋದ್ರಿಂದ ಅವ್ರನ್ನ ಬಿಟ್ಟೇ ಬಿಡ್ತಾರೆ. ಅವ್ರಿಗೆ ಆಸ್ತಿ ಇರಲಿ, ಅವ್ರಿಗೆ ಎಜುಕೇಷನ್ ಇರಲಿ, ಮನೇಲಿ ಇಟ್ಕೊಡಲ್ಲ. ಜಸ್ಟ್ ಬಿಕಾಸ್ ನಿಮ್ಮ ಮಗನಿಗೆ ಅವನು ಒಳಗಿಂದ ಹೆಣ್ಣು ಥರ ಫೀಲ್ ಮಾಡ್ತಾನೆ ಅಂತ ನೀವು ಅವ್ರನ್ನ ತೆಗ್ದೇ ಬಿಡ್ತೀರಾ. ಸೊ ಇಂಥ ಸಮಾಜ ನಮ್ಮದು. ಹೇಳ್ಕೊಳಕ್ಕೆ ಒಳ್ಳೆ ಜನ ಹೇಳ್ಕೊಳಕ್ಕೆ ಹೇಳ್ತಾರೆ ಕಲಿಯುಗ ಮುಂಚೆ ಇತ್ತು ಅಂತ. ಸೊ ಅದೇ ಪ್ರಾಬ್ಲಮ್ಮು. ಕಲಿಯುಗ ಇವತ್ತು ಇದೆ ಇಫ್ ಪೇರೆಂಟ್ಸ್ ಆರ್ ನಾಟ್ ಗುಡ್. ಓಕೆ, ಈಗ ಮಿಸ್ಟರ್ ವರ್ಲ್ಡ್ ಗೆ ಇಂಡಿಯಾ ಆದ್ರಿ. ಸೊ ಇದು ಕಾಂಪಿಟೇಷನ್ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು, ಎಷ್ಟು ರೌಂಡ್ಸ್ ಇತ್ತು, ಯಾವ ಥರ ಇತ್ತು, ಏನೆಲ್ಲ ಚೇಂಜಸ್ ಅನ್ನ ಫೇಸ್ ಮಾಡ್ಕೊಂಡ್ರಿ, ನಿಮ್ಮಲ್ಲಿ ನೀವು ಕಾಣ್ಕೊಂಡ್ರಿ ಅಂತ? ಓಕೆ, ಸೊ ಯಾವುದೇ ಪ್ಯಾಜೆಂಟ್ದು ಮುಖ್ಯ ಎಲಿಮೆಂಟ್ ಏನಿರುತ್ತೆ ಅಂದರೆ ನಿಮ್ಮ ಅಡ್ವೊಕೆಸಿ. ನೀವು ಯಾವ ರೀತಿಯ ಚೇಂಜ್ ಸಮಾಜಕ್ಕೆ ತರ್ಬೋದು, ನೀವು ಸಮಾಜಕ್ಕೆ ಒಂದು ಲೀಡರ್ ಆಗ್ಬಹುದಾ ಅಂತ. ಸೊ ಅದಕ್ಕೆ ಯಾವ್ಯಾವ ಕ್ವಾಲಿಟೀಸ್ ಬೇಕು. ಒಂದು, ನಿಮ್ಮ ಹತ್ರ ವಿಷನ್ ಇರಬೇಕು, ನೀವು ಸಮಾಜಕ್ಕೆ ಏನು ಮಾಡಬಹುದು. ಸೆಕೆಂಡ್, ಒಂದು ಸೆಲ್ಫ್ ಡಿಸಿಪ್ಲಿನ್. ನೀವು ಯಾರಿಗಾದ್ರೂ ರೆಪ್ರೆಸೆಂಟೇಟಿವ್ ಆಗಬೇಕಂದ್ರೆ ನಿಮ್ಮಲ್ಲಿ ಸ್ವಲ್ಪ ಕ್ವಾಲಿಟೀಸ್ ಇರಬೇಕು. ಅದರಲ್ಲಿ ಇನ್ಕ್ಲೂಡ್ ಆಗುತ್ತೆ ನಿಮ್ಮ ಹೆಲ್ತ್, ಫಿಟ್ನೆಸ್ಸು ನೀವು ನೋಡ್ಕೊಳೋದು. ಬಾಕಿ ನಮ್ಮ LGBTQ ಸಮಾಜಕ್ಕೆ ಇರೋದು ರೈಟ್ಸು ನಿಮಗೆ ಗೊತ್ತಿದೆ, ಅದ್ರ ಬಗ್ಗೆ ನೀವು ಪ್ರಮೋಷನ್ ಇರಲಿ, ಅದ್ರ ಬಗ್ಗೆ ಮಾತಾಡೋದಿರಲಿ. ಸೊ ಅದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನನ್ನ ಪ್ಯಾಜೆಂಟ್ ಜರ್ನಲ್ಲಿ ಫಸ್ಟ್ ನಾನು ಮಾಡಿದ್ದು ಫಿಟ್ನೆಸ್ ಬಗ್ಗೆ ನೋಡಿಕೊಂಡೆ. ಸೆಕೆಂಡ್, ಯಾಕಂದರೆ ಸ್ವಿಮ್ವೇರ್ ರೌಂಡ್ ಇರುತ್ತೆ. ಸೊ ಅದರಲ್ಲಿ ಯು ಹ್ಯಾವ್ ಟು ಲುಕ್ ಇನ್ ಅ ಸರ್ಟನ್ ವೇ ಸೊ ದಟ್ ಯು ಆರ್ ಪ್ರೆಸೆಂಟಬಲ್ ಆ್ಯಂಡ್ ಆಲ್ಸೋ ಯು ಆರ್ ರೆಪ್ರೆಸೆಂಟಿಂಗ್ ಯುವರ್ ಕಂಟ್ರಿ. ಸೊ ಯು ಬೆಟರ್ ಬಿ ವೆಲ್ ಪ್ರೆಸೆಂಟೆಡ್ ಸೊ ದಟ್ ದೇ ಲುಕ್ ಅಟ್ ಯುವರ್ ಕಂಟ್ರೀಸ್ ಪೀಪಲ್ ಥ್ರೂ ಯುವರ್ ಬಿಹೇವಿಯರ್ಸ್ ಆ್ಯಂಡ್ ಯುವರ್ ಅಪಿಯರೆನ್ಸ್. ಅದೇ ರೀತಿ ಫಾರ್ಮಲ್ ವೇರ್ ರೌಂಡ್ ಅಂತ ಇರುತ್ತೆ, Q&A ರೌಂಡ್ ಇರುತ್ತೆ. Q&A ರೌಂಡ್ಗೋಸ್ಕರ ನೀವು ಪ್ರಿಪೇರ್ ಆಗಬೇಕಾಗ ಕ್ವಿಜ್ ರೌಂಡ್ ಕೂಡ ಇರುತ್ತೆ. ಸೊ ಅದರಲ್ಲಿ ನಿಮ್ಮ ನಾಲೆಡ್ಜ್ ಚೆಕ್ ಮಾಡ್ತಾರೆ. ಸೋಷಿಯಲ್ ಮೀಡಿಯಾ ರೌಂಡ್ ಕೂಡ ಇರುತ್ತೆ. ಸೊ ಇಂಡಿಯಾಗೆ ಬೆಸ್ಟ್ ಇನ್ ಸೋಷಿಯಲ್ ಮೀಡಿಯಾ ಅವಾರ್ಡ್ ಕೂಡ ಬಂತು. ಬಿಕಾಸ್ ನಾನು ಸೋಷಿಯಲ್ ಮೀಡಿಯಾದಲ್ಲಿ LGBTQI ಜಾಗೃತಿ ಬಗ್ಗೆ ಕಾಂಟೆಂಟ್ ಕ್ರಿಯೇಟ್ ಮಾಡ್ತೀನಿ. ಸೊ ಆದ್ದರಿಂದ ಅದರ ಬೇಸಿಸ್ ನಮಗೆ ಅವಾರ್ಡ್ ಕೂಡ ಬಂದಿತ್ತು. ಸೊ ಇದೆಲ್ಲ ಪ್ರಿಪ್ರೇಷನ್ಸ್ ಇರುತ್ತೆ. ಸೊ ಬೇಸಿಕಲಿ ಇಟ್ಸ್ ಅ ಗುಡ್ ಜರ್ನಿ. ಐ ಫೀಲ್ ಒಂಥರ ನಿಮಗೆ ಒಂದು ಶಾರ್ಟ್ ಟೈಮಲ್ಲಿ ಸೆಲ್ಫ್ ಗ್ರೂಮಿಂಗ್ ಮತ್ತು ಪ್ರಿಪ್ರೇಷನ್ಗೆ ಪ್ರೆಷರ್ ಕೊಡುತ್ತೆ. ಅದರಲ್ಲಿ ನೀವು ತುಂಬ ಥಿಂಗ್ಸ್ನ ಕಲಿತೀರಾ. ಹಾಗೆ ಬೇರೆ ಕಂಟ್ರೀಸಿಂದ ಅವರ LGBTQI ರೈಟ್ಸ್. ನನಗೆ ನೆದರ್ಲ್ಯಾಂಡ್ಸ್ ಅವ್ರಿಗೆ ನೋಡಿ ಅದೇ ಅನಿಸ್ತು, ನೆದರ್ಲ್ಯಾಂಡ್ಸಲ್ಲಿ ಎಷ್ಟು LGBTQI ಡೆವಲಪ್ಮೆಂಟ್ ಇದೆ ಅಂದರೆ, ಇವಾಗ ಡಚ್ ಪ್ರೈಮ್ ಮಿನಿಸ್ಟರ್ ಅವ್ರು ಗೇ ಇದ್ದಾರೆ, ಅವ್ರ ಪಾರ್ಟ್ನರ್ ಇದ್ದಾರೆ, ಅವ್ರ ಪ್ರೈಮ್ ಮಿನಿಸ್ಟರ್, ದೇಶದ ಪ್ರೈಮ್ ಮಿನಿಸ್ಟರ್. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಬ್ರು ರೆಪ್ರೆಸೆಂಟೇಟಿವ್ ಇಲ್ಲ. ಸೊ ನೆದರ್ಲ್ಯಾಂಡ್ಸಲ್ಲಿ 2001 ಮ್ಯಾರೇಜ್ ಈಕ್ವಾಲಿಟಿ ರೈಟ್ಸ್ ಬಂತು. ನಮ್ಮಲ್ಲಿ 2025 ಸುಪ್ರೀಂ ಕೋರ್ಟಲ್ಲಿ ಡಿಸ್ಕಷನ್ ಆಯಿತು ಮ್ಯಾರೇಜ್ ಈಕ್ವಾಲಿಟಿ ರೈಟ್ಸ್ ಬಗ್ಗೆ. ಜಡ್ಜಸ್ಗೆಲ್ಲ ಕನ್ವಿನ್ಸ್ ಮಾಡಿದ್ಮೇಲೆ ಜಡ್ಜಸ್ ಏನು ವಿಷಯಕ್ಕೆ ಆ ಕೇಸ್ನ ಬಿಟ್ಟರು ಗೊತ್ತಾ? ಏನು ಹೇಳಿದರು, ಈ ವಿಷಯನ ನಾವು ಪಾರ್ಲಿಮೆಂಟ್ಗೆ ಬಿಡ್ತೀವಿ, ಯಾಕಂದರೆ ಇದರಲ್ಲಿ ಜನರ ಎಮೋಷನ್ಸ್ ಇನ್ವಾಲ್ವ್ ಆಗಿದೆ. ಮ್ಯಾಟರ್ ಏನಾಗಿದೆ ಅಂದರೆ ನಮ್ಮ ಜನ ರೆಡಿ ಆಗಿಲ್ಲ ಅಂದರೆ ಯಾರು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ.
ಅಕ್ಸೆಪ್ಟ್ ಮಾಡ್ಕೊಳ್ತಿಲ್ಲ. ಎಕ್ಸಾಕ್ಟ್ಲಿ. ಎಲ್ಲರೂ ಏನೋ ಒಂದು ಫೇಕ್ ರೆಸ್ಪೆಕ್ಟ್ಗೋಸ್ಕರ ಬದುಕ್ತಾ ಇದ್ದಾರೆ, ಜನರ ಐಡಿಯಾಲಜಿ ಮೇಲೆ ಬದುಕ್ತಾ ಇದ್ದಾರೆ. ಸೊ ಐ ಥಿಂಕ್ ಅದು ಚೇಂಜ್ ಆಗಲ್ಲ ಅಲ್ಲಿ ತನಕ. ಹ್ಯಾಪಿ ಲೈಫ್ಸ್ ಆರ್ ವೆರಿ ಫಾರ್. ಸೊ I think so pageant gives you a good exposure or give a good opportunity to you yourself to become better in a short duration, and also gives you an opportunity to meet people across the globe with different LGBTQI rights and different challenges our country ಇರೋ respective rights ಮತ್ತು challenges ಎರಡನ್ನ ಅರ್ಥ ಮಾಡ್ಕೊಳ್ಳೋ opportunity ಕೊಡುತ್ತೆ. ಬಟ್ ನನಗೆ ಒಂದೇ ಬೇಜಾರಾಗಿತ್ತು, ನಮ್ಮ ಇಂಡಿಯಾ ಇನ್ನೂ ತುಂಬ ಹಿಂದೆ ಇದೆ. ಆಲ್ರೆಡಿ ನಾವು 30 ವರ್ಷ ರೈಟ್ಸಲ್ಲಿ ಹಿಂದೆ ಇದ್ದೀವಿ ಅಂದರೆ ನಮ್ಮ ದೇಶದಲ್ಲಿ ಚೇಂಜಸ್ ಬರೋದಕ್ಕೆ ಇನ್ನು ಎಷ್ಟು ಟೈಮ್ ಆಗುತ್ತೆ. ಇದರಿಂದ ಇನ್ನೊಂದು ಏನು ಲಾಸ್ ಆಗುತ್ತೆ ಅಂದರೆ, ನಮ್ಮ ದೇಶದಲ್ಲಿ ಇರೋ ಎಜುಕೇಟೆಡ್ ಹುಡುಗರು ಫಾರಿನ್ ಕಂಟ್ರೀಸಲ್ಲಿ ಹೋಗಿ ವರ್ಕ್ ಮಾಡ್ತಾರೆ. ಯಾಕೆ? ರೀಸನ್ ಏನು? ಯಾಕಂದರೆ ಇಲ್ಲಿ ನಮ್ಮಲ್ಲಿ ರೈಟ್ಸ್ ಇಲ್ಲ, ಮದುವೆ ಇಲ್ಲ. ತುಂಬ ಜನ ಮಕ್ಕಳು ಮಾಡೋದಕ್ಕೂ ಕ್ಯಾನಡಾ, ನೆದರ್ಲ್ಯಾಂಡ್ಸ್ ಅಲ್ಲಿ ಇಲ್ಲಿ ಹೋಗಿ ಸೆಟ್ಲ್ ಆಗ್ತಾರೆ. ಕ್ಯಾನಡಾದಲ್ಲಿ ಬಿಗ್ಗೆಸ್ಟ್ ಇಂಡಿಯಾದಲ್ಲಿರೋ ಮೋಸ್ಟ್ ಗೇಸ್ ಕ್ಯಾನಡಾದಲ್ಲಿ ಇರ್ತಾರೆ, US ಅಲ್ಲಿ ಇರ್ತಾರೆ. ಯಾಕೆ ಅಂದರೆ ಅಲ್ಲಿ ರೈಟ್ಸ್ ಇದೆ. ಏನಾಗ್ತಾ ಇದೆ, ನಮ್ಮ ದೇಶದ ಟ್ಯಾಲೆಂಟ್ ಬೇರೆ ಕಂಟ್ರಿಗೋಸ್ಕರ ಕೆಲಸ ಮಾಡ್ತಾ ಇದೆ ಜಸ್ಟ್ ಬಿಕಾಸ್ ಅವ್ರಿಗೆ ಹುಡುಗರು ಇಷ್ಟ, ನಮ್ಮ ದೇಶದಲ್ಲಿ ಅವ್ರಿಗೆ ರೆಸ್ಪೆಕ್ಟ್ ಕೊಡಲ್ಲ ಅಂತ, ಮತ್ತೆ ಅಟ್ಮಾಸ್ಫಿಯರ್ ಇಲ್ಲ ಅಂತ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.